ಪ್ರೀತಿಯ ಕೇಳುಗ ಮಿತ್ರರಿಗೆ ಕಥಾಧ್ವನಿ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಬೆಂಬಲಿಸಿ. ಹಿಂದಿನ ಸಂಚಿಕೆಯಿಂದ ಆರೋಪಿತರು ತಮ್ಮ ಯೋಚನೆಯ ಮೇಲೆ ತಾವು ನಿಯಂತ್ರಣ ಹೊಂದಿರುವುದಿಲ್ಲ. ಹೀಗಾಗಿ ಅವರು ಒಂದು ವೇಳೆ ಅಪರಾಧ ಎಸಗಿದುದಾಗಿ ಒಪ್ಪಿಕೊಂಡರೂ ಅದು ನ್ಯಾಯಾಲಯದ ಎದುರಿಗೆ ನಂಬಲರ್ಹವಾದ ಸಾಕ್ಷ್ಯವಾಗುವುದಿಲ್ಲ ಎಂದು ಸಿಬಿಐ ವಿಶೇಷ ನ್ಯಾಯಾಲಯ ತಳ್ಳಿಹಾಕುತ್ತದೆ. ಅಲ್ಲದೆ ಕೊಲೆ ನಡೆದ ಸಮಯದಲ್ಲಿ ವಿಜಯ್ ಮಂಡಲ್ ಮತ್ತು ರಾಜ್ಕುಮಾರ್ ಬೇರೆ ಬೇರೆ ಕಡೆ ಇದ್ದುದಕ್ಕೆ ಸಾಕ್ಷ್ಯ ಲಭಿಸುತ್ತದೆ. ಹೇಮರಾಜ್ನೊಂದಿಗೆ ಕೃಷ್ಣ ಫೋನಿನಲ್ಲಿ ರಾಜೇಶ್ ತಲವಾರರ ಕ್ಲಿನಿಕ್ನಿಂದ 2 ಬಾರಿ ಮಾತನಾಡಿದ್ದಿರಬಹುದು. ಆದರೆ 3 ಹಂತಕರು ಕೊಲೆಯ ಹಿಂದಿನ ದಿನ ಪರಸ್ಪರ ಸಂಪರ್ಕದಲ್ಲಿ ಇದ್ದರೆಂಬುದಕ್ಕೆ ಸಿಬಿಐ ಸಾಕ್ಷ್ಯ ಒದಗಿಸಿಲ್ಲ ಎಂದು ನಿರ್ಧರಿಸಿ ಇದೆಲ್ಲದರ ಆಧಾರದ ಮೇಲೆ ನಿರಪರಾಧಿಗಳೆಂದು ಘೋಷಿಸಿ 3 ಜನರನ್ನು ಬಿಡುಗಡೆ ಮಾಡಿಬಿಡುತ್ತದೆ. ಇಂದಿನ ಸಂಚಿಕೆ ಫೀಲ್ಡ್ಗೆ ಇಳಿದರು ಎಜಿಎಲ್ ಕೌಲ್. ಅಲ್ಲಿಗೆ ಸಿಬಿಐನ ಮೊದಲ ಸೂಪರ್ ಕಾಪ್ಗಳ ಟೀಮ್ನ ಅಷ್ಟು ಕೆಲಸ ನಿರರ್ಥಕವಾಗಿ ಬಿಡುತ್ತದೆ. ತೀರಾ ಅನೂಹ್ಯ ರೀತಿಯಲ್ಲಿ 25 ಆಗಸ್ಟ್ 2008ರಂದು ಸಿಬಿಐನ ಎಸ್ಪಿ ವಿಜಯ್ ಕುಮಾರ್ ಅವರನ್ನು ಬೇರೆಡೆಗೆ ವರ್ಗ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಎಸ್ಪಿ ಮಟ್ಟದ ಅಧಿಕಾರಿಯನ್ನು ವರ್ಗ ಮಾಡಿದಾಗ ಅವರು ತನಿಖೆ ಮಾಡುತ್ತಿದ್ದ ಪ್ರಕರಣದ ಉಸ್ತುವಾರಿಯನ್ನು ಅವರಿಗಿಂತ ಕೊಂಚ ಕೆಳಮಟ್ಟದ ಅಡಿಷನಲ್ ಎಸ್ಪಿ ಅಥವಾ ಡಿವೈಎಸ್ಪಿಗೆ ವಹಿಸಬೇಕಲ್ಲವೇ? ಹಾಗಾಗುವುದಿಲ್ಲ. ಜೋಡಿ ಹತ್ಯೆಯ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ಚಾರ್ಜ್ ಆಗಿ ಇನ್ಸ್ಪೆಕ್ಟರ್ MS ಪಾರ್ಥಿಯಾಳ್ರನ್ನು ನೇಮಿಸಲಾಗುತ್ತದೆ. ಅವರು ಆಗಸ್ಟ್ 25, 2008ರಿಂದ ಮಾರ್ಚ್ 13, 2009ರವರೆಗೆ ತನಿಖೆ ಮುಂದುವರೆಸಿ ಸಾಕ್ಷಿದಾರರಾದ ಸಂಜಯ್ ಚೌಹಾಣ್, ರವೀಂದ್ರ ತ್ಯಾಗಿ, ಡಾಕ್ಟರ್ ರಿಚಾ ಸಕ್ಸೇನಾ, ಸಂಕಲ್ಪ್ ಅರೋರಾ, ರುದ್ರಲಾಲ್, ನವನೀತ್ ಕೌಶಿಕ್, ದಾತಾರಾಮ್ ನವನಾರಿಯಾ, SI ಬಚ್ಚು ಸಿಂಗ್, ಡಾಕ್ಟರ್ ಸುನೀಲ್ ಕುಮಾರ್ ದೊಹರೆ ಮುಂತಾದವರನ್ನು ಕರೆಸಿ ಅವರ ಹೇಳಿಕೆಗಳನ್ನು ಪಡೆಯುತ್ತಾರೆ. ಆದರೆ ಪದೇ ಪದೇ ಸಿಬಿಐ ಅಧಿಕಾರಿಗಳು ಸುಮಾರು 4 ಬಾರಿ ಹೇಳಿಕೆ ಪಡೆದಾಗಲೂ ಡಾಕ್ಟರ್ ದೊಹರೆ ಆರುಷಿಯ ಗುಪ್ತಾಂಗದ ಸ್ವರೂಪ ಮತ್ತು ಅದರ ಮೇಲೆ ಬಿದ್ದಿದ್ದ ಬಿಳಿಯ ದ್ರವದ ಬಗ್ಗೆ ಹೇಳುವುದಿಲ್ಲ. ಯಾಕೆ ಹೇಳಲಿಲ್ಲ ಅಂತ ನ್ಯಾಯಾಲಯದಲ್ಲಿ ಕೇಳಿದಾಗ ಆ ಬಗ್ಗೆ ನನ್ನನ್ನು ಯಾರೂ ಕೇಳಲಿಲ್ಲವಾದ್ದರಿಂದ ನಾನು ಹೇಳಲಿಲ್ಲ. ಈಗ ನ್ಯಾಯಾಲಯ ಕೇಳುತ್ತಿದೆಯಾದ್ದರಿಂದ ಹೇಳುತ್ತಿದ್ದೇನೆ ಎಂಬ ಉತ್ತರ ಕೊಡುತ್ತಾರೆ. ಅವರ ಹೇಳಿಕೆ ಎಂಥ ಆಘಾತಕಾರಿಯಾಗಿತ್ತು ಎಂಬುದನ್ನು ನೀವು ಮುಂದೆ ಓದಲಿದ್ದೀರಿ. ಮುಂದೆ ಪಾರ್ಥಿಯಾಲ್ಗೆ ವರ್ಗಾವಣೆಯಾಗಿ ಅವರ ಜಾಗಕ್ಕೆ ಕೆಲಕಾಲ ರಿಚ್ಪಾಲ್ ಸಿಂಗ್ ಬರುತ್ತಾರೆ. ಕೊನೆಗೆ ಸಿಬಿಐನ ಡಿವೈಎಸ್ಪಿಯಾದ ಎಜಿಎಲ್ ಕೌಲ್ ಎಂಬುವವರು ತನಿಖೆಯ 2ನೇ ಟೀಮ್ನ ಮುಖ್ಯಸ್ಥರಾಗಿ ನೇಮಕಗೊಳ್ಳುತ್ತಾರೆ. ಅದು ಒನ್ಸ್ ಅಗೈನ್ ತಲವಾರ್ಗಳ ಲಾಬಿಯ ಕೈಚಳಕವಾ? ಗೊತ್ತಿಲ್ಲ. ತಲವಾರ್ಗಳಂತೆಯೇ ಎಜಿಎಲ್ ಕೂಡ ಪಂಜಾಬದ ಮೂಲದವರು. ಅವರು ಸಿಬಿಐನ SC3 ವಿಭಾಗದಲ್ಲಿ ಡಿವೈಎಸ್ಪಿ ಆಗಿದ್ದರು. ಅವರು ಬಂದು ಪ್ರಕರಣ ಕೈಗೆತ್ತಿಕೊಳ್ಳುವ ಹೊತ್ತಿಗಾಗಲೇ ಆರುಷಿ ಹೇಮರಾಜ್ ಕೊಲೆಯ ಪ್ರಕರಣದ ತನಿಖೆ ಅನೇಕ ತನಿಖಾಧಿಕಾರಿಗಳ ಕೈ ಬದಲಾಗಿತ್ತು. ಕೆಲವನ್ನು ತಲವಾರ್ ಲಾಬಿ ಮಾಡಿಸಿತ್ತು, ಕೆಲವು ಸೋತು ಕೈಚೆಲ್ಲಿದ್ದವು, ದಾರಿ ತಪ್ಪಿಸಲು ಹೋಗಿ ಎಡವಿ ಬಿದ್ದಿದ್ದವು. ಆದರೆ ಡಿವೈಎಸ್ಪಿ ಕೌಲ್ ಮನಸ್ಸಿನಲ್ಲಿ ಅಂತಿಮವಾಗಿ ಏನಿತ್ತೋ ಗೊತ್ತಿಲ್ಲ. ಅವರು ಕೆಲವು ಕೆಲಸಗಳನ್ನಂತೂ ಪಕ್ಕಾ ಪೊಲೀಸ್ ಅಧಿಕಾರಿಯಂತೆಯೇ ಮಾಡಿದ್ದರು. ಎಸ್ಪಿ ವಿಜಯ್ ಕುಮಾರ್ ಪ್ರಕರಣದ ದಿಕ್ಕು ಬದಲಿಸಲು ಹೋಗಿ 3 ಪಾಪಿ ಪರದೇಶಿಗಳನ್ನು ನೇಣುಗಂಪದ ಕಡೆಗೆ ತಳ್ಳಲು ಯತ್ನಿಸಿ ವಿಫಲರಾಗಿ ನಗೆಪಾಟಲಿಗೀಡಾಗಿದ್ದರು. ಯಾರ ಮಾತು ಕೇಳಿ ಅವರು ಅಂಥ ಕೆಲಸಕ್ಕೆ ಕೈ ಹಾಕಿದ್ದರೋ ಗೊತ್ತಿಲ್ಲ. ಅವರು ಮಾಡಿದ ಅವಘಡದಿಂದಾಗಿ ಆ ಹೊತ್ತಿಗಾಗಲೇ ಸಾಕಷ್ಟು ಬದ್ನಾಮಿಗೆ ಒಳಗಾಗಿದ್ದ ಸಿಬಿಐ ಸಂಸ್ಥೆಯ ಹೆಸರು ಮತ್ತಷ್ಟು ಮಣ್ಣುಗೂಡಿತ್ತು. ಈಗ ಡಿವೈಎಸ್ಪಿ ಕೌಲ್ ಬಂದವರೇ ಮತ್ತೆ ಮೊದಲಿಂದ ದ್ರಾವಿಡ ಪ್ರಾಣಾಯಾಮ ಆರಂಭಿಸಿದರು. ಮತ್ತೆ ಹೇಳಿಕೆಗಳನ್ನು ಅದದೇ ವ್ಯಕ್ತಿಗಳಿಂದ ಪಡೆದರು. ಆದರೆ ಅವರು ಮಾಡಿದ ಒಂದು ವಿಶೇಷ ಕೆಲಸವೆಂದರೆ ಹೇಮರಾಜ್ ಜಲ್ವಾಯು ವಿಹಾರ್ @gmail.com ಎಂಬ ಮೇಲ್ ID ತೆರೆದು ಈ ಮುಂಚಿನ ಆರೋಪಿಗಳಾದ 3 ಜನ ಸೇರಿದಂತೆ ಅನೇಕರ ಸಂಪರ್ಕದಲ್ಲಿ ಇರುವ ಹೊಸ ಮಾಹಿತಿ ಇದ್ದರೆ ಸಂಗ್ರಹಿಸುವ ಪ್ರಯತ್ನ ಮಾಡಿದ್ದರು. ಇದಕ್ಕಿಂತ ಮುಖ್ಯವಾಗಿ ಅವರೊಂದು ದಿನ ಡಾಕ್ಟರ್ ರಾಜೇಶ್ ತಲವಾರ್ರನ್ನು ಕರೆದು, ನೀನು ನೋಯ್ಡಾ ಗಾಲ್ಫ್ ಕ್ಲಬ್ನ ಸದಸ್ಯ, ನಿನ್ನ ಬಳಿ ಗಾಲ್ಫ್ ಆಡಲು ಬಳಸುವ ಸ್ಟಿಕ್ಗಳಿರಬೇಕಲ್ಲ, ಅವುಗಳನ್ನು ಹಾಜರುಪಡಿಸು ಎಂದು ಕೇಳಿದರು. ನೋಡಿ, ಒಬ್ಬ ಹಂತಕ ಕೊಲೆ ಮಾಡಿದಾಗ ಅವನು ತನ್ನ ಆಸುಪಾಸಿನ ವಸ್ತುಗಳನ್ನೇ ಬಳಸುತ್ತಾನೆ. ಹಿಂದೆ ಫಾನ್ಸಿ ಪರ್ತಿಗಳೆಂದು ಕರೆಯಲ್ಪಡುತ್ತಿದ್ದ ಬುಡಕಟ್ಟಿನ ಕೆಲವರು ಕೇವಲ ಕರವಸ್ತ್ರದಂತಹ ಬಟ್ಟೆ ಬಳಸಿ ದಾರಿ ಹೋಕರ ಕೊಲೆ ಮಾಡುತ್ತಿದ್ದರು ಎಂದು ಯೆಲ್ಲೋ ಸ್ಕಾರ್ಫ್ ಪುಸ್ತಕದಲ್ಲಿ ಬರೆಯಲಾಗುತ್ತದೆ. ಅದರ ಕನ್ನಡ ಅನುಕರಣೆ ನನ್ನದೇ ಪುಸ್ತಕ ರೇಷ್ಮೆ ರುಮಾಲು.
ಅಂತೆಯೇ ಮನೆಗಳಲ್ಲಿ ಹಿಂಸಾಚಾರ ನಡೆದಾಗ ಮುದ್ದೆಕೋಲಿನಿಂದ ಹಿಡಿದು ಫರ್ನಿಚರ್ ತನಕ ಯಾವುದು ಬೇಕಾದರೂ ಕೊಲೆಯ ಆಯುಧವಾಗಿ ಬಳಸಲ್ಪಡಬಹುದು. ಡಾಕ್ಟರ್ ರಾಜೇಶ್ ತಲವಾರ್ನನ್ನು ಸಿಬಿಐ ಅಧಿಕಾರಿಗಳು ಈ ಮುಂಚೆಯೂ ಗಾಲ್ಫ್ ಸ್ಟಿಕ್ ಹಾಜರುಪಡಿಸುವಂತೆ ಕೇಳಿದ್ದರು. ಅವನು 12 ಸ್ಟಿಕ್ಗಳ ಪೈಕಿ 11ನ್ನು ಹಾಜರುಪಡಿಸಿ ಒಂದನ್ನು ಮುಚ್ಚಿಟ್ಟಿದ್ದ. ಆದರೆ ಈಗ ಡಿವೈಎಸ್ಪಿ ಕೌಲ್ ಅವರಿಗೆ ಮೇಲ್ ಐಡಿ ಆರಂಭಿಸಿದ ನಂತರ ರಾಜೇಶ್ ತಲವಾರ್ನ ಸಮೀಪದವನೇ ಆದ ಅಜಯ್ ಚಡ್ಡಾ ಎಂಬಾತ ತನ್ನ ajay@medicons.com ಮೂಲಕ ಒಂದು ಮೇಲ್ ಕಳಿಸಿದ್ದ. ಕೌಲ್ ಸಾಹೇಬರೇ, ಹಾಜರುಪಡಿಸಲಾಗದೆ ಉಳಿದ ಇನ್ನೊಂದು ಸ್ಟಿಕ್ ಮೊನ್ನೆ ಮನೆಯನ್ನು ಶುಭ್ರಗೊಳಿಸುವಾಗ ಅಕಸ್ಮಾತ್ತಾಗಿ ಮನೆಯ ಅಟ್ಟದ ಮೇಲೆ ಸಿಕ್ಕಿದೆ ಎಂದು ತಿಳಿಸಿದ್ದ. ಹೋಗಿ ನೋಡಿದರೆ 12ನೇ ಗಾಲ್ಫ್ ಸ್ಟಿಕ್ ನಂಬರ್ 5 ಆರುಷಿಯ ಕೋಣೆ ಎದುರಿಗಿನ ಅಟ್ಟದ ಮೇಲೆ ಸಿಕ್ಕಿತ್ತು. ಡಿವೈಎಸ್ಪಿ ಕೌಲ್ ಫೋರೆನ್ಸಿಕ್ ತಜ್ಞರಿಂದ ಪರೀಕ್ಷೆ ಮಾಡಿಸಿದಾಗ 12 ಸ್ಟಿಕ್ಗಳ ಪೈಕಿ 2 ಸ್ಟಿಕ್ಗಳು ಉಳಿದವುಗಳಿಗಿಂತ ಹೆಚ್ಚು ಸ್ವಚ್ಛವಾಗಿರುವುದು ಕಂಡುಬಂದಿತ್ತು. ಆ ಪೈಕಿ 5ನೇ ನಂಬರಿನ ಸ್ಟಿಕ್ ಕೂಡ ಒಂದು. ನೆನಪಿಸಿಕೊಳ್ಳಬೇಕಾದ ಸಂಗತಿ ಎಂದರೆ ಡ್ರೈವರ್ ಉಮೇಶ್ ಶರ್ಮಾ ಸ್ಯಾಂಟ್ರೋ ಕಾರನ್ನು ಸರ್ವಿಸಿಂಗ್ಗೆ ಬಿಡುವ ಮುನ್ನ ಕಾರಿನಲ್ಲಿದ್ದ 2 ಸ್ಟಿಕ್ಗಳನ್ನು ಹೇಮರಾಜ್ನ ಕೋಣೆಯಲ್ಲಿ ಇರಿಸಿದ್ದ. ಈ ಪೈಕಿ 5ನೇ ನಂಬರಿನ ಸ್ಟಿಕ್ ಹೇಗೆ ಕೊಲೆಗೆ ಬಳಸಲಾಗಿರಬಹುದು ಎಂಬುದನ್ನು ಮುಂದೆ ವಿವರಿಸುತ್ತೇನೆ. ಇಂಥ ಚಿಕ್ಕ ಪುಟ್ಟ ತನಿಖೆ, ಹೇಳಿಕೆ ಪಡೆಯುವಿಕೆ, ಲ್ಯಾಬ್ಗಳಿಂದ ರಿಪೋರ್ಟ್ಗಳನ್ನು ತರಿಸುವುದರ ಹೊರತಾಗಿ ಡಿವೈಎಸ್ಪಿ ಕೌಲ್ ಬೇರೇನನ್ನೂ ಮಾಡುವಂತಿರಲಿಲ್ಲ. ಮೇ 15, 16, 2008ರಂದು ಆದ ಜೋಡಿ ಕೊಲೆಯ ತನಿಖೆ ಸುಮಾರು 4.5 ವರ್ಷವಾದರೂ ಒಂದು ತಾರ್ಕಿಕ ಅಂತ್ಯ ಕಾಣದೆ ದಿಕ್ಕುಗಾಣದ ಕತ್ತಲಲ್ಲಿ ಬಂದು ನಿಂತಿತ್ತು. ಹೀಗಾಗಿ ಡಿವೈಎಸ್ಪಿ AGL ಕೌಲ್ ಅವರು 29 ಡಿಸೆಂಬರ್ 2012ರಂದು ಗಾಜಿಯಾಬಾದ್ನ ವಿಶೇಷ ಸಿಬಿಐ ನ್ಯಾಯಾಲಯಕ್ಕೆ ಕ್ಲೋಷರ್ ರಿಪೋರ್ಟ್ ಸಲ್ಲಿಸಿ ಈ ತನಿಖೆಯನ್ನು ಇನ್ನೂ ಮುಂದುವರೆಸಿ ತಾರ್ಕಿಕ ಅಂತ್ಯ ತಲುಪಿಸಲು ಸಾಧ್ಯವಾಗುತ್ತಿಲ್ಲ ಎಂದು ವಿವರ ನೀಡಿದರು. ಅವರ ಪ್ರಕಾರ ಆರೋಪಿಯಾದ ಡಾಕ್ಟರ್ ರಾಜೇಶ್ ತಲವಾರ್ನನ್ನು ಕಟಕಟೆಗೆ ತಂದು ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿರಲಿಲ್ಲ. ಹೀಗಾಗಿ ತನಿಖೆಯನ್ನು ನಿಲ್ಲಿಸಲು ಆದೇಶ ನೀಡುವಂತೆ ಮನವಿ ಸಲ್ಲಿಸಲಾಗಿತ್ತು. ಈ ಕ್ಲೋಷರ್ ರಿಪೋರ್ಟ್ನ ಅಂಶಗಳನ್ನೇ ಗಮನಿಸಿರಿ. ಟಿಪ್ಪೆ ಸಾರಿಸಿತು ಸಿಬಿಐ. ಡಾಕ್ಟರ್ ರಾಜೇಶ್ ತಲವಾರ್ನನ್ನು ಜೂನ್ 1, 2008ರಿಂದ ಜೂನ್ 4, 2008ರ ತನಕ ಸಿಬಿಐ ನ್ಯಾಯಾಲಯದ ಅನುಮತಿ ಪಡೆದು ತನ್ನ ಸುಪರ್ದಿಗೆ ತೆಗೆದುಕೊಂಡಿತ್ತು. ಈ ಅವಧಿಯಲ್ಲಿ ಆತನನ್ನು ಪರಿಪರಿ ಪ್ರಶ್ನಿಸಿದರೂ ಆತ ಯಾವುದೇ ವಿವರ ನೀಡಲಿಲ್ಲ. ಆತನಿಂದ ಯಾವುದೇ ವಸ್ತು ಅಥವಾ ಆಯುಧ ರಿಕವರ್ ಮಾಡಲು ಸಾಧ್ಯವಾಗಲಿಲ್ಲ. ಆತನ ವಿರುದ್ಧ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ. ಮುಂದೆ ಜುಲೈ 11, 2008ರ ತನಕ ಆತನನ್ನು ಸಿಬಿಐ ತನ್ನ ಸುಪರ್ದಿಯಲ್ಲಿಟ್ಟುಕೊಂಡಿತ್ತು. ಆದರೆ ವೈಜ್ಞಾನಿಕ ಪರೀಕ್ಷೆಗಳು ಕೂಡ ಆತನ ವಿರುದ್ಧ ಸಾಕ್ಷ್ಯ ನುಡಿಯಲಿಲ್ಲವಾದ್ದರಿಂದ ಡಾಕ್ಟರ್ ರಾಜೇಶ್ ತಲವಾರ್ನನ್ನು ತಮ್ಮ ಸುಪರ್ದಿಯಿಂದ ಮುಕ್ತಗೊಳಿಸಬಹುದಾಗಿದೆ ಎಂದು ವರದಿ ನೀಡಿತು. ಅದರಂತೆ 11 ಜೂನ್ 2008ರ ಶುಕ್ರವಾರ ರಾಜೇಶ್ ತಲವಾರ್ನನ್ನು ಸಿಬಿಐ ವಶದಿಂದ ಹಿಂದಕ್ಕೆ ಪಡೆದು ದಾಸ್ನಾ ಜೈಲಿಗೆ ಕಳುಹಿಸಲಾಯಿತು. 2008ರ ಮೇ 15, 16ರ ನಡುವೆ ರಾತ್ರಿ 12 ಗಂಟೆ 8 ನಿಮಿಷದ ನಂತರ ಬೆಳಗಿನ 6 ಗಂಟೆಯ ತನಕ ಏನೇನು ನಡೆಯಿತು ಎಂಬುದಕ್ಕೆ ಸಾಕ್ಷ್ಯಾಧಾರಗಳಿರಲಿಲ್ಲ. 3. ಕೊಲೆಯಾದ ಸುದ್ದಿ ಕೇಳಿ ಮೊದಲು ಓಡಿ ಬಂದವರು ನೂಪುರ್ಳ ತಂದೆ ತಾಯಿ. ಆನಂತರ ಡಾಕ್ಟರ್ ರಾಜೇಶ್ ತಲವಾರ್ನ ಮಿತ್ರರಾದ ಡಾಕ್ಟರ್ ರಾಜೀವ್ ಕುಮಾರ್ ಮತ್ತು ಡಾಕ್ಟರ್ ರೋಹಿತ್ ಕೋಚಾರ್ ಅಲ್ಲಿಗೆ ಬಂದರು. ಮೆಟ್ಟಿಲು ಹಾಗೂ ಟೆರೇಸ್ನ ಬೀಗದ ಮೇಲೆ ರಕ್ತದ ಕಲೆಗಳನ್ನು ಮೊದಲು ಗುರುತಿಸಿದವರೇ ಅವರು. ಕೆಲವೆಡೆ ರಕ್ತದ ಕಲೆಗಳನ್ನು ಒರೆಸಿರುವುದನ್ನು ಗಮನಿಸಿದ್ದರು. ಟೆರೇಸ್ನ ಬೀಗದ ಕೈ ಕೊಡುವಂತೆ ಡಾಕ್ಟರ್ ತಲವಾರ್ನನ್ನು ಕೇಳಿದಾಗ ಆತ ತನ್ನ ಕೋಣೆಯೊಳಕ್ಕೆ ಹೋದವನು ತುಂಬ ಹೊತ್ತು ಹೊರಬರಲಿಲ್ಲ. ಬದಲಿಗೆ ಪೊಲೀಸರಿಗೆ ಹೇಮರಾಜ್ನನ್ನು ಹುಡುಕುವಂತೆ ಹೇಳಿದ. ಆರುಷಿಯ ಶವಪರೀಕ್ಷೆ ಮುಗಿದು ಅವಳ ದೇಹವನ್ನು ರಾಜೇಶ್ ತಲವಾರ್ ಮನೆಗೆ ತಂದಾಗ ರಾತ್ರಿ 7:30 ಆಗಿತ್ತು. ಕೊಂಚ ಹೊತ್ತು ಮನೆ ಎದುರಿಗೆ ಇರಿಸಿ ತಕ್ಷಣ ಅದನ್ನು ವಿದ್ಯುತ್ ಚಿತಾಗಾರಕ್ಕೆ ಕೊಂಡೊಯ್ಯಲಾಯಿತು. ಹಾಗೆ ಶವ ಒಯ್ದ ತಕ್ಷಣ ತಲವಾರ್ ದಂಪತಿಗಳ ಆಳುಗಳು ಇನ್ನಿಲ್ಲದ ಅವಸರದಿಂದ ಆರುಷಿಯ ಕೋಣೆಯ ಗೋಡೆಗಳು ಮತ್ತು ನೆಲವನ್ನು ಸೋಪು ಬೆರೆತ ನೀರಿನಲ್ಲಿ ತೊಳೆದು ಒರೆಸಿಬಿಟ್ಟಿದ್ದರು. ಅಷ್ಟೇ ಅಲ್ಲ, ಕೆಲವು ರಕ್ತಸಿಕ್ತವಾದ ಬಟ್ಟೆ ಮತ್ತು ನೆತ್ತರಲ್ಲಿ ತೊಯ್ದಿದ್ದ ಅವಳ ಹಾಸಿಗೆಯನ್ನು ಒಯ್ದು ಪಕ್ಕದ ಮನೆಯ ಫುನೀಶ್ ಟಂಡನ್ ಅವರ ಟೆರೇಸಿನ ಮೇಲೆ ಬಿಸಾಡಿ ಬಂದುಬಿಟ್ಟರು. 5. ಮೇ 16, 2008ರಂದು ಬೆಳಗ್ಗೆ ಆರುಷಿಯ ಶವಪರೀಕ್ಷೆ ನಡೆಯುವ ಮುನ್ನ ಡಾಕ್ಟರ್ ದಿನೇಶ್ ತಲವಾರ್, ಡಾಕ್ಟರ್ ಸುನೀಲ್ ಚೌಧರಿ ಮತ್ತು ನಿವೃತ್ತ ಡಿವೈಎಸ್ಪಿ ಪರಸ್ಪರರೊಂದಿಗೆ ಮಾತನಾಡಿಕೊಂಡಿದ್ದಕ್ಕೆ ದಾಖಲೆ ಇದೆ. ಪೋಸ್ಟ್ಮಾರ್ಟಂ ವರದಿಯಲ್ಲಿ ಆರುಷಿಯ ಮೇಲೆ ಅತ್ಯಾಚಾರವಾಗಿದೆ ಅಂತ ನಮೂದಿಸುವುದು ಬೇಡ ಎಂದು ಡಾಕ್ಟರ್ ದೊಹರೆ ಅವರ ಮೇಲೆ ಒತ್ತಡ ತರುವ ಪ್ರಯತ್ನದಲ್ಲಿ ಈ ಮಾತುಕತೆ ನಡೆದಿತ್ತು.
6. ಡಾಕ್ಟರ್ ತಲವಾರರ ಟೆರೇಸಿನಿಂದ ಪಕ್ಕದ ಟೆರೇಸಿಗೆ ಹೇಮರಾಜ್ನ ಶವ ಬಿದ್ದಿರುವುದು ಕಾಣಿಸದಂತೆ ಕಬ್ಬಿಣದ ಸರಳಿನ ಗೇಟ್ಗೆ ಒಂದು ಬೆಡ್ಶೀಟನ್ನು ಪರದೆಯಂತೆ ಹೊದಿಸಲಾಗಿತ್ತು. 7. ಆರುಷಿಯ ಗುಪ್ತಾಂಗದ ಮೇಲೆ ಬಿಳಿಯ ಬಣ್ಣದ ವಿಸರ್ಜನಾ ದ್ರವ ಇತ್ತು, ಆದರೆ ಆಕೆಯ ಮೇಲೆ ರೇಪ್ ಆಗಿರಲಿಲ್ಲ. ಆರುಷಿಯ ಹೈಮೆನ್ ತುಂಬ ಹಿಂದೆಯೇ ಛಿದ್ರಗೊಂಡು ಆಗ ಆಗಿರಬಹುದಾದ ಗಾಯ ಮಾಯ್ದು ಹಳತಾಗಿತ್ತು. ಆಕೆಯ ಗುಪ್ತಾಂಗದ ಪ್ರವೇಶ ದ್ವಾರ ವಿಪರೀತ ತೆರೆದುಕೊಂಡಿತ್ತು. ಆಕೆಯ ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮೊದಲೇ ಹೇಳಿದ ಬಿಳಿಯ ವಿಸರ್ಜನಾ ದ್ರವ ಅವಳ ಯೋನಿದ್ವಾರ ಮತ್ತು ಸರ್ವಿಕ್ಸ್ಗೆ ಮೆತ್ತಿಕೊಂಡಿತ್ತು. ಪೆಥಾಲಜಿ ಪರೀಕ್ಷೆಯ ವರದಿಯ ಪ್ರಕಾರ ಆ ವಿಸರ್ಜನಾ ದ್ರವದಲ್ಲಿ ವೀರ್ಯಾಣುಗಳಿರಲಿಲ್ಲ. ಗಂಡಸು ಮಕ್ಕಳಾಗದಂತೆ ವೆಸಾಕ್ಟಮಿ ಚಿಕಿತ್ಸೆ ಮಾಡಿಸಿಕೊಂಡಿದ್ದರೆ ಕೇವಲ ವೀರ್ಯವಿರುತ್ತದೆ, ಅದರಲ್ಲಿ ವೀರ್ಯಾಣುವಿರುವುದಿಲ್ಲ. 8. ಆಕೆಯ ಒಳ ಉಡುಪು ಮತ್ತು ಪಾಜಾಮದಲ್ಲಿ ಯಾವುದೇ ತರಹದ ದ್ರವವಿರುವುದಿಲ್ಲ. ಅವಳ ಸಾವು ರಾತ್ರಿ 12 ಮತ್ತು 1 ಗಂಟೆಯ ಮಧ್ಯೆ ಸಂಭವಿಸಿತ್ತು. 9. ಒಂದು ದಪ್ಪಗಿನ ಬ್ಲಂಟ್ ಆಯುಧ ಮತ್ತು ಒಂದು ಸೂಕ್ಷ್ಮ ಹಾಗೂ ಪದುನಾದ ಆಯುಧದಿಂದ ಕೊಲೆ ಸಂಭವಿಸಿತ್ತು. 10. ಮೊದಲು ಮೊಂಡಾದ ಆಯುಧದ ಪೆಟ್ಟು ಬಿದ್ದಿದೆ, ಅದರಿಂದ ಸಾವು ಸಂಭವಿಸಿದೆ. ಆನಂತರ ಮೊನಚಾದ ಆಯುಧದಿಂದ ಕತ್ತು ಸಿಗಿಯಲಾಗಿದೆ. 11. ಹೇಮರಾಜ್ನನ್ನು ಟೆರೇಸಿಗೆ ಎಳೆದೊಯ್ಯುವಾಗ ಅವನಿನ್ನೂ ಜೀವಂತವಿದ್ದ. 12. ಒಂದೇ ತೆರನಾದ ಆಯುಧ ಬಳಸಿ 2 ಕೊಲೆ ಮಾಡಲಾಗಿದೆ. 13. ಶವ ಪರೀಕ್ಷೆ ಮಾಡಿದ ವೈದ್ಯರ ಪ್ರಕಾರ ಕತ್ತು ಸಿಗಿಯಲು ಬಳಸಿದ ಆಯುಧವನ್ನು ನುರಿತ ಶಸ್ತ್ರಚಿಕಿತ್ಸಾ ವೈದ್ಯರು ಬಳಸುತ್ತಾರೆ. ಆದರೆ ಈ ಮುಂಚೆ ರಚಿಸಲಾಗಿದ್ದ ನಿಪುಣ ವೈದ್ಯರ ಸಮಿತಿಯ ಪ್ರಕಾರ ಕುಕ್ರಿಯಿಂದಲೂ ಕತ್ತು ಕೊಯ್ದಿರಬಹುದಾಗಿದೆ. ಹೀಗೆ ಸೂಕ್ಷ್ಮವಾಗಿ ಕೇಸು ಸಡಿಲ ಮಾಡಲು ಯತ್ನಿಸುತ್ತಿದ್ದಾರೆ ಡಿವೈಎಸ್ಪಿ ಕೌಲ್. 13. ಗಾಂಧಿನಗರ್ನ FSL ತಜ್ಞರ ಪ್ರಕಾರ ಆರುಷಿಗೆ ತುಂಬ ಹತ್ತಿರದವರೇ ಈ ಕೊಲೆಗಳನ್ನು ಮಾಡಿದ್ದಾರೆ. ಹೇಮರಾಜ್ನನ್ನು ಒಂದು ಚಾದರದಲ್ಲಿ ಮಲಗಿಸಿಕೊಂಡು ಟೆರೇಸಿಗೆ ಎಳೆದೊಯ್ಯಲಾಗಿದೆ. 14. ಡಾಕ್ಟರ್ ರಾಜೇಶ್ ತಲವಾರ್ನಿಂದ ಸೀಸ್ ಮಾಡಿದ ಗಾಲ್ಫ್ ಸ್ಟಿಕ್ ನಂಬರ್ 5ರ ತುದಿ ಅದರ ಅಗಲಕ್ಕೂ ಶವಗಳ ಮೇಲೆ ಕಂಡುಬಂದ ಹೊಡೆತಗಳ ಆಳ ಅಗಲಗಳಿಗೂ ಹೊಂದಾಣಿಕೆಯಾಗುತ್ತದೆ. 16. DNA ವರದಿಯ ಪ್ರಕಾರ ಡೈನಿಂಗ್ ಟೇಬಲ್ನ ಮೇಲಿದ್ದ ವ್ಯಾಲೆಂಟೈನ್ ವಿಸ್ಕಿ ಬಾಟಲಿಯ ಮೇಲೆ ಆರುಷಿ ಹೇಮರಾಜರ ನೆತ್ತರ ಬೆರಳಚ್ಚುಗಳಿವೆ. 17. ಆರುಷಿಯ ಕೊಲೆಯಾದಾಗ ಅವಳ ಕೋಣೆಯ ಕದ ತೆರೆದಿತ್ತು. 18. ಹೇಮರಾಜ್ನ ಹೊರತಾಗಿ ಬೇರೆ ಯಾವುದೇ ಆಳುಗಳ ಅಥವಾ ನೌಕರರ DNA ಸೀಸ್ ಮಾಡಲಾದ ವಸ್ತುಗಳಿಂದ ಸಿಕ್ಕಿಲ್ಲ. 19. ಈ ತಲವಾರ್ನ ಸ್ಟಿಕ್ ನಂಬರ್ 5ರಿಂದ ಯಾವುದೇ ದೇಹದ್ರವ ವಿಸರ್ಜನೆ ಅಥವಾ DNA ದೊರೆತಿಲ್ಲ. ಇಲ್ಲಿ ಮತ್ತೆ ಡಿವೈಎಸ್ಪಿ ಕೌಲ್ ಕೇಸು ಹಳ್ಳ ಹಿಡಿಸಲು ಯತ್ನಿಸಿದ್ದರು, ಆದರೆ 2 ಸ್ಟಿಕ್ ಉಳಿದವಕ್ಕಿಂತ ಹೆಚ್ಚು ಸ್ಪಷ್ಟವಾಗಿದ್ದವು, ಹಾಗೆ ಹೆಚ್ಚು ಸ್ವಚ್ಛವಾಗಿದ್ದವು. 20. ಆರೋಪಿಯಾಗಿದ್ದ ಕೃಷ್ಣನ ಕುಕ್ರಿಯಲ್ಲಿ ರಕ್ತದ ಕಲೆ ಕಾಣಲಿಲ್ಲ. 21. ತನಿಖೆಯ ಪ್ರಕಾರ ಆರುಷಿಯ ಕೋಣೆ ಹಾಗೂ ಹೇಮರಾಜ್ನ ಶವ ಸಿಕ್ಕ ಟೆರೇಸ್ನ ದೃಶ್ಯ ಅತ್ಯಂತ ವ್ಯವಸ್ಥಿತವಾಗಿ ಸ್ವಚ್ಛಗೊಳಿಸಲಾಗಿತ್ತು. ಹೇಗೆಂದರೆ ಆ ಪರಿ ಗಾಸಿಗೆ ಒಳಗಾಗಿದ್ದರೂ ಆರುಷಿಯ ಶವ ಚೆಕ್ಕು ಚದುರದೆ ಮಂಚದ ಮೇಲೆ ಮಲಗಿತ್ತು. ಹಾಸಿಗೆಯ ಮೇಲೆ ತಲೆದಿಂಬಿನ ಹಿಂದೆ ಇರಿಸಲಾದ ಗೊಂಬೆಗಳು ಸ್ವಚ್ಛವಾಗಿ ಮಟ್ಟಸವಾಗಿ ಇದ್ದವು. ದೇಹದ ಮೇಲೆ ನೆತ್ತರಲ್ಲಿ ತೊಯ್ದ ಬಿಳಿ ಪ್ಯಾನಲ್ ಬಟ್ಟೆಯ ಹೊದಿಕೆ ಹೊದಿಸಲಾಗಿತ್ತು. ಆರುಷಿಯ ಮಂಚದ ಬೆಡ್ಶೀಟ್ ಮೇಲೆ ಯಾವುದೇ ಹಿಂಸಾಚಾರದ ಸೂಚನೆಗಳಿರದೆ ಅದು ಆಗಷ್ಟೇ ಹಾಸಿದಂತೆ ಮಟ್ಟಸವಾಗಿತ್ತು. 22. ಹೇಮರಾಜ್ನ ಕೋಣೆಯ ಫೋಟೋಗಳನ್ನು ಪೊಲೀಸರು ತೆಗೆದಾಗ ಅಲ್ಲಿ ಡಾಕ್ಟರ್ ತಲವಾರ್ನ ಒಂದೇ ಗಾಲ್ಫ್ ಸ್ಟಿಕ್ ಇರುವುದು ಗೋಚರವಾಯಿತು. ಡ್ರೈವರ್ ಉಮೇಶ್ ಶರ್ಮಾ 2 ಸ್ಟಿಕ್ಗಳನ್ನಿರಿಸಿ ಕಾರನ್ನು ಸರ್ವಿಸ್ಗೆ ಕೊಟ್ಟಿದ್ದ. 2 ಹೇಮರಾಜ್ನ ಕೋಣೆಯಲ್ಲೇ ಇರಿಸಲಾಗಿದ್ದವು. CBI ಸುಪರ್ದಿಯಲ್ಲಿದ್ದಾಗ ಇನ್ನೊಂದು ಸ್ಟಿಕ್ ಏನಾಯಿತೆಂದು ಕೇಳಿದುದಕ್ಕೆ ಡಾಕ್ಟರ್ ರಾಜೇಶ್ ತಲವಾರ್ ನಿರುತ್ತರನಾಗಿದ್ದ. ಆದರೆ 1 ವರ್ಷದ ನಂತರ ಅವನ ಸೋದರ ಸಂಬಂಧಿ ಅಜಯ್ ಚಡ್ಡಾ ಅವರನ್ನು ಆರುಷಿಯ ಕೋಣೆ ಎದುರಿಗಿನ ಅಟ್ಟದಿಂದ ತೆಗೆದುಕೊಟ್ಟ. ಕೊಲೆ ಆದ 1 ವರ್ಷದ ತನಕ ಡಾಕ್ಟರ್ ನೂಪುರ್ ತಲವಾರ್ಗೆ ಆ ಸ್ಟಿಕ್ ಅಟ್ಟದಲ್ಲಿರುವುದು ಗೊತ್ತಿರಲಿಲ್ಲವೇ? 23. ತಲವಾರ್ ದಂಪತಿಗಳು ಡಾಕ್ಟರ್ ದಿನೇಶ್ ತಲವಾರ್ ಮತ್ತು ಸುಶೀಲ್ ಚೌಧರಿ, ಡಾಕ್ಟರ್ ರೀಚಾ ಸಕ್ಸೇನಾ, ಅನುಮಾನಿತರಾದ ಕೃಷ್ಣ, ರಾಜ್ಕುಮಾರ್ ಮತ್ತು ವಿಜಯ್ ಮಂಡಲ್ ಅವರುಗಳನ್ನೆಲ್ಲ ವಿವಿಧ ವೈದ್ಯಕೀಯ, ಮನೋವೈದ್ಯಕೀಯ, ಸುಳ್ಳು ಪತ್ತೆ ಹಚ್ಚುವ ಪರೀಕ್ಷೆ, ಬ್ರೇನ್ ಫಿಂಗರ್ ಪ್ರಿಂಟಿಂಗ್ ಟೆಸ್ಟ್ ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗಳಿಗೆ ಒಳಪಡಿಸಲಾಯಿತಾದರೂ ಹತ್ಯೆಗಳ ಬಗ್ಗೆ ಮತ್ತು ಮೇಲೆ ತಿಳಿಸಿದವರ ಪಾಲ್ಗೊಳ್ಳುವಿಕೆಯ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲಾಗಲಿಲ್ಲ. 24. ಡಾಕ್ಟರ್ ರಾಜೇಶ್ ತಲವಾರ್ 15 ಮೇ 2008ರ ಮಧ್ಯರಾತ್ರಿ 12ರ ತನಕ ಇಂಟರ್ನೆಟ್ನಲ್ಲಿ ಕೆಲಸ ಮಾಡುತ್ತಿದ್ದ. ಬೆಳಗಿನ ಜಾವ ಸುಮಾರು 3:43ಕ್ಕೆ ರೂಟರ್ ಆಫ್ ಆಗಿ ಮತ್ತೆ 16ರ ಬೆಳಿಗ್ಗೆ 6 ಗಂಟೆ 1 ನಿಮಿಷಕ್ಕೆ ಅದು ಆನ್ ಆಯಿತು. ಭಾರತಿ ಮಂಡಲ್ ಬಂದದ್ದು ಆವಾಗಲೇ.
25. ಸರ್ಟ್ ಇನ್ನಿನ ಟೆಕ್ನಿಕಲ್ ನಿಪುಣರ ಪ್ರಕಾರ ಇಂಟರ್ನೆಟ್ ದೀರ್ಘಕಾಲ ಆಫ್ ಆಗಲಿಕ್ಕೆ ಮತ್ತು ಆನ್ ಆಗಲಿಕ್ಕೆ ಇರಬಹುದಾದ 2 ಕಾರಣಗಳೆಂದರೆ, ಒಂದು, ಅದನ್ನು ಯಾರಾದರೂ ಖುದ್ದಾಗಿ ಹೋಗಿ ಆಫ್ ಮಾಡಿರಬೇಕು ಅಥವಾ ಮಧ್ಯದಲ್ಲಿ ವಿದ್ಯುತ್ ಸರಬರಾಜು ನಿಂತಿರಬೇಕು. ವಿಚಿತ್ರವೆಂದರೆ 16 ಮೇ 2008ರಂದು ಶವಗಳು ಮನೆಯಲ್ಲಿದ್ದಾಗಲೇ, ಪೊಲೀಸರು ಮತ್ತು ಆಸುಪಾಸಿನವರು ಮನೆಯಲ್ಲಿದ್ದಾಗಲೇ ಇಂಟರ್ನೆಟ್ ಆಫ್ ಮತ್ತು ಆನ್ ಆಗುತ್ತಿತ್ತು. ಇಂಥ ಚಟುವಟಿಕೆಗೆ ಕಾರಣವೇನು ಎಂಬುದನ್ನು ನಿಪುಣರು ಕೂಡ ವಿವರಿಸದಾಗಿದ್ದಾರೆ. ಹೀಗಾಗಿ ಇದನ್ನೊಂದು ಸಾಕ್ಷ್ಯವನ್ನಾಗಿ ಪರಿಗಣಿಸಲಾಗದು. 26. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಯ ತನಕ SMS-ಗೆ ಮೊಬೈಲ್ ಬಳಸುತ್ತಿದ್ದ ಆರುಷಿ ಮೇ 15ರ ರಾತ್ರಿ 9 ಗಂಟೆ 10 ನಿಮಿಷ 25 ಸೆಕೆಂಡುಗಳಿಗೆ ಕೊನೆಯ ಬಾರಿಗೆ ಬಳಸುತ್ತಾಳೆ. ಆನಂತರ ಅದು ಸ್ವಿಚ್ ಆಫ್ ಆಗುತ್ತದೆ. ಇದೇ ಮೊಬೈಲ್ ಕೊಲೆಯಾದ ಮರುದಿನವೇ ನಾಪತ್ತೆಯಾಗುತ್ತದೆ. ಮುಂದೆ ಅನೇಕ ತಿಂಗಳ ನಂತರ 12 ಸೆಪ್ಟೆಂಬರ್ 2009ರಂದು ಕುಸುಮ್ ಎಂಬ ಮನೆಗೆಲಸದ ಹೆಣ್ಣು ಮಗಳ ಸುಪರ್ದಿಯಿಂದ ವಶಪಡಿಸಿಕೊಳ್ಳಲಾಗುತ್ತದೆ. ಆಕೆ ಹೇಳುವ ಪ್ರಕಾರ ಮೊಬೈಲ್ ಫೋನ್ ಆರುಷಿಯ ಕೊಲೆಯಾದ 15ರಿಂದ 20 ದಿನಗಳಿಗೆ ನೋಯ್ಡಾದ ಸದರ್ಪುರ್ ಏರಿಯಾದ ಕಚ್ಚಾ ರಸ್ತೆಯಲ್ಲಿ ಸಿಕ್ಕಿರುತ್ತದೆ. ಹೈದರಾಬಾದ್ನ ಲ್ಯಾಬೊರೇಟರಿಗೆ ಕಳಿಸಿದಾಗ ಅಲ್ಲಿಂದ ಬಂದ ಉತ್ತರವೆಂದರೆ, ಇದರ MMC ಕಾರ್ಡ್ ಮತ್ತು ಮೆಮೊರಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗಿದೆ. ಅದರರ್ಥ ಆರುಷಿಯ ಗೆಳೆಯರ ನಂಬರುಗಳಿರುವ ಫೋನ್ ಬುಕ್, SMS ಹಾಗೂ MMSಗಳ ಯಾವ ವಿವರಗಳು ಸಿಗುವುದಿಲ್ಲ. 27. ಡಾಕ್ಟರ್ ನೂಪುರ್ ತಲವಾರ್ 16ನೇ ತಾರೀಕು ಬೆಳಗ್ಗೆ ಹೇಮರಾಜ್ನ ಮೊಬೈಲ್ ನಂಬರಿಗೆ 6 ಗಂಟೆ 1 ನಿಮಿಷಕ್ಕೆ ತನ್ನ ಮನೆಯ ಲ್ಯಾಂಡ್ ಫೋನ್ನಿಂದ ಕರೆ ಮಾಡುತ್ತಾಳೆ. ಅದನ್ನು ಯಾರೋ ರಿಸೀವ್ ಮಾಡಿ ಮಾತೇ ಆಡದೆ ತಕ್ಷಣ ಕಟ್ ಮಾಡುತ್ತಾರೆ. ಪೊಲೀಸರು ಟವರ್ ಲೊಕೇಶನ್, ಮೊಬೈಲ್ ಎಲ್ಲಿ ಕೆಲಸ ಮಾಡುತ್ತಿತ್ತು ಎಂಬುದನ್ನು ಸೂಚಿಸುವಂಥದ್ದು ತೆಗೆಸಿ ನೋಡಿದರೆ ಹೇಮರಾಜ್ನ ಮೊಬೈಲ್ ಆ ಹೊತ್ತಿನಲ್ಲಿ ಅದೇ ಜಲ್ವಾಯ್ ವಿಹಾರ್ನ ಮನೆಯಲ್ಲಿತ್ತು ಎಂಬುದು ಖಚಿತವಾಗುತ್ತದೆ. ಆಗ ಮನೆಯಲ್ಲಿ ಜೀವಂತವಾಗಿ ಇದ್ದ ಇಬ್ಬರೇ ವ್ಯಕ್ತಿಗಳೆಂದರೆ ನೂಪುರ್ ಮತ್ತು ರಾಜೇಶ್ ತಲವಾರ್. ಅದರರ್ಥ ರಾಜೇಶ್ ತಲವಾರ್ ಕರೆ ರಿಸೀವ್ ಮಾಡಿ ಕಟ್ ಮಾಡಿದ ಅಂತಾಯಿತಲ್ಲ. ಆತನಿಗೆ ನಾವು ಹೇಮರಾಜ್ನನ್ನು ಹುಡುಕಿದವು ಎಂಬುದಕ್ಕೆ ದಾಖಲೆ ಸೃಷ್ಟಿ ಮಾಡಿಕೊಳ್ಳಬೇಕಾಗಿರುತ್ತದೆ. ಈ ಪೆದ್ದುತನವನ್ನು ಟವರ್ ಲೊಕೇಶನ್ ಬಯಲು ಮಾಡುತ್ತದೆ ಎಂಬುದು ಆ ಗಲಿಬಿಲಿಯಲ್ಲಿ ಗೊತ್ತಾಗಲಿಲ್ಲವಾ? ಇಷ್ಟನ್ನೆಲ್ಲ ವಿವರಿಸಿದ ಡಿವೈಎಸ್ಪಿ ಕೌಲ್ 3 ಸಾಧ್ಯತೆಗಳನ್ನು ತಮ್ಮ ಕ್ಲೋಸಿಂಗ್ ರಿಪೋರ್ಟ್ನಲ್ಲಿ ತೋರಿಸುತ್ತಾರೆ. 1. ಇದು ಹೊರಗಿನವರ ಕುಕೃತ್ಯ, ಆದರೆ ಆಳುಕಾಳುಗಳದ್ದಲ್ಲ. 2. ಕೃಷ್ಣ ರಾಜ್ಕುಮಾರ್ ಮತ್ತು ವಿಜಯ್ ಮಂಡಲ್ ಮಾಡಿರಬಹುದು. 3. ತಲವಾರ್ ದಂಪತಿಗಳೇ ಮಾಡಿರಬಹುದು. 4. ಮನೆ ನುಗ್ಗಿದ ಆಗಂತುಕರ ಕೆಲಸವೂ ಇದಾಗಿರಬಹುದು. ಆದರೆ ಹೀಗೆ ಅಡ್ಡಗೋಡೆಯ ಮೇಲೆ ಬುಡ್ಡಿ ದೀಪ ಬಿಡುವ ಡಿವೈಎಸ್ಪಿ ಕೌಲ್ ಸಾಹೇಬರೇ ಕೆಲವು ವಿಷಯಗಳನ್ನು ನ್ಯಾಯಾಲಯದ ಗಮನಕ್ಕೆ ತರುತ್ತಾರೆ. ಕೊಲೆಯಾದ ಮನೆಯೊಳಕ್ಕೆ ಯಾರಾದರೂ ಹೊರಗಿನವರು ಬಾಗಿಲು ಮುರಿದು ನುಗ್ಗಿದಂತಿಲ್ಲ. ಹೊರಗಿನವರಿಗೆ ಜೋಡಿ ಕೊಲೆ ಮಾಡುವ ಉದ್ದೇಶ ಅಥವಾ ಮೋಟಿವ್ ಇದ್ದಂತೆ ಕಾಣದು. ಹೇಮರಾಜ್ ಅಥವಾ ತಲವಾರ್ ದಂಪತಿಗಳಿಗೆ ಹೊರಗಿನವರ ಕರೆಗಳು ಬಂದಿಲ್ಲ. ಆರುಷಿ ಕೋಣೆಯ ಬೀಗವನ್ನು ಆಗಂತುಕರು ಹೊರಗಿನಿಂದ ಚಾವಿ ಇಲ್ಲದೆ ತೆಗೆದಿರಲು ಸಾಧ್ಯವಿಲ್ಲ. ಆಗಂತುಕ ಹಂತಕನೇ ಆಗಿದ್ದರೆ ಕೊಲೆಗಳ ನಂತರ ಅಷ್ಟು ಶ್ರದ್ಧೆಯಿಂದ ಸಾಕ್ಷಿ ನಾಶ ಮಾಡಲು ಯತ್ನಿಸುತ್ತಿರಲಿಲ್ಲ. ಹೇಮರಾಜ್ನ ಶವ ಅಡಗಿಸಿಡಲು ಯತ್ನಿಸುತ್ತಿರಲಿಲ್ಲ. ಆರುಷಿಯ ಶವಕ್ಕೆ ಪ್ಯಾನಲ್ ಹೊದಿಕೆ ಹೊದಿಸುತ್ತಿರಲಿಲ್ಲ. ಟೆರೇಸ್ನ ಬಾಗಿಲಿಗೆ ಬೀಗ ಹಾಕುತ್ತಿರಲಿಲ್ಲ. ಒಳಗೆ ತಲವಾರ್ ದಂಪತಿಗಳು ಮಲಗಿರುವಾಗಲೇ 2 ಕೊಲೆ ಮಾಡಿದ ಆಗಂತುಕ ಹಂತಕ ಡೈನಿಂಗ್ ಹಾಲ್ನಲ್ಲಿ ಕುಳಿತು ವಿಸ್ಕಿ ಕುಡಿಯುವ ಸಾವಧಾನತೆ ತೋರುತ್ತಿರಲಿಲ್ಲ. ಹಾಗಾದರೆ ಈ ಹತ್ಯೆಗಳನ್ನು ತಲವಾರ್ ದಂಪತಿಗಳೇ ಮಾಡಿದ್ದಾರಾ? ಈ ಅನುಮಾನ ಮೊದಲು ಬಂದದ್ದೇ ನೋಯ್ಡಾದ ಪೊಲೀಸ್ ಅಧಿಕಾರಿ ದಾತಾರಾಮ್ ನೌನಾರಿಯಾ ಅವರಿಗೆ. ಉತ್ತರ ಪ್ರದೇಶದ ಪೊಲೀಸರೇ ಮೊದಲು ಡಾಕ್ಟರ್ ರಾಜೇಶ್ ತಲವಾರ್ರನ್ನು ಬಂಧಿಸಿದ್ದು. ಆ ನಂತರ CBI ಪರವಾಗಿ ಡಿವೈಎಸ್ಪಿ ಕೌಲ್ ತಿಪ್ಪೆ ಸಾರಿಸಿದ್ದೆಂದರೆ, 1. ಆರುಷಿಯ ಕೋಣೆಯನ್ನು ಲಾಕ್ ಮಾಡಿಕೊಂಡು ಬಂದ ನೂಪುರ್ ಅದರ ಚಾವಿಯನ್ನು ತಲೆದಿಂಬಿನ ಕೆಳಗಿಟ್ಟುಕೊಂಡು ತಮ್ಮ ಕೋಣೆಯಲ್ಲಿ ಮಲಗುತ್ತಿದ್ದಳು. ಆದರೆ ಆ ಚಾವಿ ಮರುದಿನ 16 ಮೇ 2008ರಂದು ಡೈನಿಂಗ್ ಹಾಲ್ ಪಕ್ಕದ ಲಾಬಿಯಲ್ಲಿ ಬಿದ್ದುಕೊಂಡಿತ್ತು. ದಂಪತಿಗಳ ಪ್ರಕಾರ ತಾವು ಬೆಳಗ್ಗೆ ನೋಡಿದಾಗ ಆರುಷಿಯ ಕೋಣೆಯ ಬಾಗಿಲು ಕೊಂಚ ಓರೆಯಾಗಿ ತೆರೆದಿತ್ತು. ಹಿಂದಿನ ರಾತ್ರಿ ಬೀಗ ಹಾಕಿ ದಿಂಬಿನ ಕೆಳಗೆ ಚಾವಿ ಇಟ್ಟುಕೊಂಡಿರಲಿಲ್ಲವೇ? ಅವರಲ್ಲಿ ಉತ್ತರವಿಲ್ಲ. 2. ತಂದೆ ತಾಯಿಯಲ್ಲದೆ ಹತ್ಯೆಯ ಸಾಕ್ಷ್ಯಗಳನ್ನು ಅಷ್ಟು ವೈನಾಗಿ ಮಾಡಿಬಿಡುವುದು ಇತರರಿಗೆ ಸಾಧ್ಯವಿಲ್ಲ. ಅವರು ಫ್ರೆಶ್ ಆದ ಬೆಡ್ಶೀಟ್ ಹಾಸಿದ್ದರು, ಹೊದಿಸಿದ್ದರು, ಆರುಷಿಯ ಗುಪ್ತಾಂಗಗಳನ್ನು ತೊಳೆದಿದ್ದರು. ಶುದ್ಧ ಡಾಕ್ಟರುಗಳಂತೆ
ಆರುಷಿಯ ಮತ್ತು ಹೇಮರಾಜ್ನ ಕತ್ತು ಕೊಯ್ದಿದ್ದರು. ಆರುಷಿಯ ಫೋನ್ ಡೇಟಾ ಸಂಪೂರ್ಣವಾಗಿ ಡಿಲೀಟ್ ಮಾಡಿದ್ದರು. ಮಗಳ ಮೇಲೆ ಅತ್ಯಾಚಾರ ನಡೆದಿಲ್ಲವೆಂದು ಶರಾ ಬರೆಯಲು ಡಾಕ್ಟರ್ ದೊಹ್ರೆ ಮೇಲೆ ಒತ್ತಡ ತಂದಿದ್ದರು. ಹೇಮರಾಜ್ನ ಶವ ಕೂಡ ಆಕಸ್ಮಿಕವಾಗಿ ಏನೂ ಪತ್ತೆಯಾಗಿರಲಿಲ್ಲ. 1 ವರ್ಷ ಗಾಲ್ಫ್ ಸ್ಟಿಕ್ ಪೊಲೀಸರ ಕೈಗೆ ಸಿಗದಂತೆ ಮುಚ್ಚಿಟ್ಟಿದ್ದರು. ಬಿದ್ದ ಹೊಡೆತಗಳನ್ನು ಗಮನಿಸಿದರೆ ತಕ್ಷಣ ಸಿಟ್ಟಿಗೆದ್ದ ಭರದಲ್ಲಿ ಕೊಲೆಗಳು ನಡೆದಂತಿವೆ. ಹೀಗೆ ತಂದೆ ತಾಯಿಯರೇ ಈ ಕೊಲೆಗಳನ್ನು ಮಾಡಿರಬಹುದು ಎನ್ನುವುದಕ್ಕೆ ಅನೇಕ ಸೂಚನೆಗಳು ಸಿಗುತ್ತವೆ. ಆದರೆ ತನಿಖೆಯಲ್ಲಿ ಮತ್ತು ಕೊಲೆಯ ಹಿಂದಿನ ಉದ್ದೇಶ ಮತ್ತು ಕೊಲೆ ನಡೆದ ವಿಧಾನ ತಿಳಿಸಲಿಕ್ಕೆ ಬೇಕಾದ ಸಾಕ್ಷ್ಯಗಳಲ್ಲಿ ಗಂಭೀರವಾದ ಲೋಪದೋಷಗಳಿವೆ. ಸಿಗುವ ಸಾಕ್ಷ್ಯಗಳನ್ನು ಒಂದಕ್ಕೊಂದು ಹೊಂದಿಸಿ ಹೊಲೆದು ಪರಿಪೂರ್ಣ ತನಿಖಾ ವರದಿ ಮುಂದಿಡಲು ಸಾಧ್ಯವಾಗುತ್ತಿಲ್ಲ. ನಮ್ಮ ವರದಿಯಲ್ಲಿ ಡಿವೈಎಸ್ಪಿ ಕೌಲ್ ಅಲ್ಲದೆ ಈ ಪ್ರಕರಣದ ಮೊಟ್ಟಮೊದಲ ತನಿಖೆ ಮಾಡಿದ್ದು ನೋಯ್ಡಾ ಪೊಲೀಸರು. ಸಿಬಿಐನವರಾದ ನಾವೇನಿದ್ದರೂ ಸೆಕೆಂಡ್ ಹ್ಯಾಂಡ್ ಮಾಹಿತಿ ಕಲೆ ಹಾಕಿದವರು ಅನ್ನುತ್ತಾ ಸಿಬಿಐ ತನಿಖೆಯಲ್ಲಿನ ಲೋಪದೋಷಗಳನ್ನು ತಾವೇ ನ್ಯಾಯಾಲಯಕ್ಕೆ ವಿವರಿಸುವ ಜಾಣತನ ತೋರುತ್ತಾರೆ. 3. ಹೇಮರಾಜ್ನ ರಕ್ತ ಆರುಷಿಯ ಹಾಸಿಗೆ ದಿಂಬಿನ ಮೇಲೆ ಬಿದ್ದಿಲ್ಲ. ಹೀಗಾಗಿ ಅವನನ್ನು ಆರುಷಿಯ ಕೋಣೆಯಲ್ಲೇ ಕೊಲ್ಲಲಾಯಿತು ಎಂಬುದಕ್ಕೆ ಪುರಾವೆ ಇಲ್ಲ. 4. ಮೆಟ್ಟಿಲ ಮೇಲಿನ ರಕ್ತ ನೋಡಿದರೆ ಅವನನ್ನು ಟೆರೇಸ್ನ ಮೇಲೆ ಕೊಂದಿಲ್ಲ ಎಂಬುದು ಮಾತ್ರ ವಿದಿತವಾಗುತ್ತದೆ. 5. ಡಾಕ್ಟರ್ ರಾಜೇಶ್ ತಲವಾರ್ನ ಉಡುಪಿನ ಮೇಲೆ ಆರುಷಿಯ ರಕ್ತದ ಕಲೆ ಇದ್ದವೇ ಹೊರತು ಹೇಮರಾಜ್ನ ನೆತ್ತರ ಕಲೆಗಳಿರಲಿಲ್ಲ. 6. ಕತ್ತು ಸಿಗಿಯಲು ಬಳಸಿದ ಆಯುಧದ ಪತ್ತೆ ಇವತ್ತಿಗೂ ಆಗಿಲ್ಲ. ಗಾಲ್ಫ್ ಸ್ಟಿಕ್ ನಂಬರ್ 5ರ ಮೇಲೆ ಯಾವುದೇ DNA ಗುರುತು ಸಿಗಲಿಲ್ಲ. 7. ಸ್ಕಾಚ್ ಬಾಟಲಿಯ ಮೇಲೆ ರಕ್ತದ ಕಲೆಗಳಿದ್ದವು, ಆದರೆ DNA ಯಾರದು ಎಂಬುದು ಗೊತ್ತಾಗಿಲ್ಲ. 8. ಜಲ್ ವಾಯು ವಿಹಾರ್ನ ಸೆಕ್ಯೂರಿಟಿಯವರು ಗೇಟು ಮಾತ್ರ ಕಾಯುತ್ತಾರೆ. ಹಂತಕರು ಬೇರೆಡೆಯಿಂದಲೂ ಬಂದಿರಬಹುದು, ಹೀಗಾಗಿ ಸೆಕ್ಯೂರಿಟಿಯವರ ಹೇಳಿಕೆ ನಂಬುವಂತಿಲ್ಲ. 9. ಮೇ 15ರ ರಾತ್ರಿ 12 ಗಂಟೆ 8 ನಿಮಿಷದಿಂದ ಬೆಳಗ್ಗೆ 6 ಗಂಟೆ ತನಕ ಏನು ನಡೆಯಿತು ಎಂಬುದಕ್ಕೆ ಖಚಿತ ಆಧಾರ ದೊರೆತಿಲ್ಲ. ದಂಪತಿಗಳ ಪೈಕಿ ಯಾರು ಯಾವ ಪಾತ್ರ ವಹಿಸಿದರು ಅಂತ ಖಚಿತವಾಗಿ ಹೇಳಲಾಗದು. 10. ಹೇಮರಾಜ್ನ ಮೊಬೈಲ್ ಪಂಜಾಬದಲ್ಲಿ ಹೇಗೆ ಸಿಕ್ಕಿತು ಎಂಬುದು ಪತ್ತೆಯಾಗುತ್ತಿಲ್ಲ. 11. 4 ಗೋಡೆಗಳ ಮಧ್ಯೆ ಹತ್ಯೆಗಳು ನಡೆದಿವೆಯಾದ್ದರಿಂದ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ. 12. ಹಂತಕರ ಉಡುಪು, ರಕ್ತ ಒರೆಸಿದ ಬಟ್ಟೆ ಮುಂತಾದವು ಸಿಕ್ಕಿಯೇ ಇಲ್ಲ. 13. ತನಿಖೆಯ ದಿಕ್ಕು ಗಮನಿಸಿದರೆ ತಲವಾರ್ ದಂಪತಿಗಳೆಡೆಗೆ ಅನುಮಾನದ ಮುಳ್ಳು ತಿರುಗುತ್ತದೆ. ಆದರೆ ಸಾಂದರ್ಭಿಕ ಸಾಕ್ಷ್ಯಗಳಲ್ಲಿ ಅನೇಕ ಲೋಪದೋಷಗಳಿವೆ. ಇಂಥದ್ದೇ ಕಾರಣಕ್ಕೆ ಕೊಲೆಗಳಾಗಿವೆ ಎಂದು ಹೇಳಲಾಗುತ್ತಿಲ್ಲ. ಘಟನೆಗಳು ಹೇಗೆ ಸೀಕ್ವೆನ್ಸ್ ಘಟಿಸುತ್ತಾ ಹೋಗಿವೆ ಎಂಬುದನ್ನು ವಿವರಿಸಲಾಗುತ್ತಿಲ್ಲ. ಕೊಲೆಗೆ ಬಳಸಿದ ಆಯುಧಗಳು ಸಿಗಲಿಲ್ಲವಾದ್ದರಿಂದ ಕೊಲೆಗಳನ್ನು ಆಳುಗಳಿಗೆ ಅಥವಾ ತಲವಾರ್ ದಂಪತಿಗಳಿಗೆ ಆರೋಪಿಸಲಾಗುತ್ತಿಲ್ಲ. ಇಂಥ ಎಲ್ಲ ಲೋಪದೋಷಗಳಿರುವುದರಿಂದ, ಸಾಕ್ಷ್ಯಗಳ ಕೊರತೆ ಇರುವುದರಿಂದ IPC 302 ಮತ್ತು 201ರ ಅಡಿಯಲ್ಲಿ ಡಾಕ್ಟರ್ ರಾಜೇಶ್ ತಲವಾರ್ನನ್ನು ಅನುಮಾನ ಮೀರಿ ಹಂತಕನೆಂದು ಸಾಬೀತುಪಡಿಸಲಾಗುತ್ತಿಲ್ಲವಾದ್ದರಿಂದ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಈ ಜೋಡಿ ಕೊಲೆ ಪ್ರಕರಣದ ತನಿಖೆಯನ್ನು ಕೊನೆಗೊಳಿಸಲು ನ್ಯಾಯಾಲಯದ ಅನುಮತಿ ಕೋರುತ್ತಿದ್ದೇನೆ ಎಂದು ಅಂತಿಮ ಶರಾ ಬರೆಯುತ್ತಾರೆ ಡಿವೈಎಸ್ಪಿ AGL ಕೌಲ್. ಕ್ಷಮಿಸಿ, ಅವತ್ತಿಗೆ ಅವರು ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದರು. ಅಲ್ಲಿಗೆ ಉತ್ತರ ಪ್ರದೇಶನ ಪೊಲೀಸರ ಕೈಯಿಂದ ಕಿತ್ತುಕೊಂಡು CBIಗೆ ಕೊಟ್ಟು ಅದರದೇ 2 ಟೀಮ್ ಮಾಡಿಸಿ ವರ್ಷಗಟ್ಟಲೆ ತನಿಖೆಯನ್ನು ಎಳೆದಾಡಿ ಕಡೆಗೆ ಅಗೆದದ್ದು ಬೆಟ್ಟ, ಹಿಡಿದದ್ದು ಇಲಿ ಎಂಬಂತೆ ಮಾಡಿ ಪ್ರಕರಣಕ್ಕೆ ಚರಮಗೀತೆ ಹಾಡುವ ಪ್ರಯತ್ನದಲ್ಲಿ ತಲವಾರ್ ಲಾಬಿ ಯಶಸ್ವಿಯಾಗಿತ್ತು. ಡಿಸೆಂಬರ್ 29, 2010ರಲ್ಲಿ ಈ ಕ್ಲೋಷರ್ ರಿಪೋರ್ಟ್ ಸಲ್ಲಿಸಲಾಯಿತು. ಅಲ್ಲಿಗೆ ಸುಮ್ಮನಿದ್ದರೆ ಕತೆ ಏನಾಗುತ್ತಿತ್ತೋ ಗೊತ್ತಿಲ್ಲ. ಆದರೆ CBI ನೀಡಿದ ವರದಿಯನ್ನು ಅಂಗೀಕರಿಸಬಾರದೆಂದು ಪ್ರತಿಭಟಿಸಿ 25 ಜನವರಿ 2011ರಂದು ನ್ಯಾಯಾಲಯಕ್ಕೆ ಪ್ರೊಟೆಸ್ಟ್ ಪೆಟಿಷನ್ ಪ್ರತಿಭಟನಾ ಅರ್ಜಿ ಹಾಕಿಕೊಂಡದ್ದು ಬೇರೆ ಯಾರೂ ಅಲ್ಲ, ತಲವಾರ್ ದಂಪತಿಗಳೇ. CBI ನೀಡಿದ ವರದಿಯಲ್ಲಿನ ವಿವರಗಳು, ಕಲೆ ಹಾಕಿದ ವೈಜ್ಞಾನಿಕ ಸಾಕ್ಷ್ಯಾಧಾರಗಳು ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳು ಮುಂದೆಂದಾದರೂ ತಮ್ಮ ವಿರುದ್ಧ ಬಳಕೆಯಾಗಿ ನೇಣುಗಂಬ ಹತ್ತಬೇಕಾದೀತೆಂಬ ಭೀತಿ ತಲವಾರ್ ದಂಪತಿಗಳನ್ನು ಕಾಡಿತ್ತೋ ಏನೋ. ಕೆಲವು ಬಾರಿ ಶುದ್ಧ ಕಳ್ಳ ತಾನು ಅನುಮಾನಕ್ಕೆ ಎಡೆಯಿಲ್ಲದಷ್ಟು ಸಾಚಾ ಎಂದು ಸಾಬೀತುಪಡಿಸಿಕೊಳ್ಳಲು ಹೊರಟಾಗ ಅನೇಕ ಅನಾಹುತಗಳನ್ನು ಮಾಡಿಕೊಳ್ಳುತ್ತಾನೆ. ತಲವಾರ್ಗಳ ವಿಷಯದಲ್ಲಿ ಅದೇ ಆಯಿತು. ಆದರೆ ಆಗ ಗಾಜಿಯಾಬಾದ್ನ ವಿಶೇಷ CBI ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಪ್ರೀತಿ ಸಿಂಗ್ ಅವರು ಈ ಅರ್ಜಿಯನ್ನು ತಿರಸ್ಕರಿಸಿದರು. ಅಷ್ಟೇ ಅಲ್ಲ, ಅದೇ CBIನ ಕ್ಲೋಷರ್ ರಿಪೋರ್ಟನ್ನು ಆರೋಪದ ಪಟ್ಟಿ ಚಾರ್ಜ್ ಶೀಟನ್ನಾಗಿ ಪರಿಗಣನೆಗೆ ತೆಗೆದುಕೊಂಡು ಡಾಕ್ಟರ್ ರಾಜೇಶ್ ಮತ್ತು ಡಾಕ್ಟರ್ ನೂಪುರ್ ತಲವಾರ್ ದಂಪತಿಗಳನ್ನು ಆರೋಪಿಗಳೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ಹಾಜರಾಗಬೇಕೆಂದು ಆಜ್ಞಾಪಿಸಿದರು. ನಮ್ಮನ್ನು ಆರೋಪಿಗಳನ್ನಾಗಿ ನಿಲ್ಲಿಸಬಾರದು ಎಂದು ವಿನಂತಿಸಿ ತಲವಾರ್ ದಂಪತಿಗಳು ಮೊದಲು ಅಲಹಾಬಾದ್ ಹೈಕೋರ್ಟ್ಗೆ ಹಾಗೂ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋದರು. ಆದರೆ ಎರಡೂ ನ್ಯಾಯಾಲಯಗಳು ತಲವಾರ್ಗಳ ಅರ್ಜಿಯನ್ನು ತಿರಸ್ಕರಿಸಿದವು.
ಸಿಬಿಐ ಅಥವಾ ಪೊಲೀಸ್ ಇಲಾಖೆ ಸಲ್ಲಿಸಿದ ಕ್ಲೋಷರ್ ರಿಪೋರ್ಟನ್ನು ಒಪ್ಪಿಕೊಂಡು ತನಿಖೆಗೆ ಮುಕ್ತಾಯ ಹಾಡುವ ಅಧಿಕಾರ ನ್ಯಾಯಾಧೀಶರಿಗಿರುತ್ತದೆ. ಅಥವಾ ಸಿಬಿಐ ಸಲ್ಲಿಸಿದ ವರದಿಯನ್ನು ತಿರಸ್ಕರಿಸಿ ಈ ಪ್ರಕರಣದ ವಿಚಾರಣೆಯನ್ನು ಮುಂದುವರಿಸಬಹುದು ಎಂಬ ನಿರ್ಣಯಕ್ಕೆ ನ್ಯಾಯಾಧೀಶರು ಬರಬಹುದಾಗಿರುತ್ತದೆ. ಮೂರನೆಯ ದಾರಿ ಎಂದರೆ ನ್ಯಾಯಾಧೀಶರು ಸಿಬಿಐ ಅಥವಾ ಪೊಲೀಸ್ ಇಲಾಖೆಗೆ ಈ ಪ್ರಕರಣದ ತನಿಖೆಯನ್ನು ಮುಂದುವರೆಸುವಂತೆ ಆದೇಶಿಸಬಹುದಾಗಿರುತ್ತದೆ. ಅಷ್ಟೇ ಅಲ್ಲ, ಸಿಬಿಐ ನೀಡಿದ ವರದಿಯನ್ನು ತಾವು ಏಕೆ ಅಂಗೀಕರಿಸುತ್ತಿಲ್ಲ ಎಂಬುದನ್ನು ಕೂಡ ನ್ಯಾಯಾಧೀಶರು ವಿವರಿಸಬೇಕಿಲ್ಲ ಎಂದು ಕಾನೂನು ಹೇಳುತ್ತದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಪೊಲೀಸರಾಗಲಿ ಸಿಬಿಐ ಆಗಲಿ ಒಂದು ವರದಿ ಸಲ್ಲಿಸಿದಾಗ ಅದನ್ನು ಸ್ವೀಕರಿಸುವ, ತಿರಸ್ಕರಿಸುವ ಅಥವಾ ಅದನ್ನೇ ದೋಷಾರೋಪಣ ಪಟ್ಟಿ ಚಾರ್ಜ್ ಶೀಟನ್ನಾಗಿ ಪರಿಗಣಿಸಿ ಆರೋಪಿತರ ಮೇಲೆ ಮೊಕದ್ದಮೆ ಹೂಡಿ ವಿಚಾರಣೆ ಆರಂಭಿಸುವ ಹಕ್ಕು ನ್ಯಾಯಾಲಯಕ್ಕಿರುತ್ತದೆ. ಇನ್ನೊಂದರ್ಥದಲ್ಲಿ ವರದಿ ಸಲ್ಲಿಸುವುದರೊಂದಿಗೆ ಪೊಲೀಸರ ಅಥವಾ ಸಿಬಿಐ ಅಧಿಕಾರಿಗಳ ಜವಾಬ್ದಾರಿ ಮುಗಿದೇ ಹೋಗುತ್ತದೆ. ಉಳಿದದ್ದೇನಿದ್ದರೂ ಪಾಟಿ ಸವಾಲಿಗೆ ಉತ್ತರಿಸುವ ಕೆಲಸ ಉಳಿಯುತ್ತದೆ. ತಲವಾರ್ ದಂಪತಿಗಳ ನೆತ್ತಿಯ ಮೇಲೆ ನಿಜವಾದ ತೂಗುಗತ್ತಿ ತೂಗಲು ಆರಂಭವಾದದ್ದು 11 ಮೇ 2013ರಂದಿನಿಂದ. ಈ ಪ್ರಕರಣದಲ್ಲಿ ಸಿಬಿಐ ಪರವಾಗಿ ವಾದಿಸಲು ನಿಂತವರು ಹಿರಿಯ ವಕೀಲರಾದ ಸಿದ್ಧಾರ್ಥ್ ಲೂಥ್ರಾ. ತಲವಾರ್ ದಂಪತಿಗಳ ವಕಾಲತ್ತು ವಹಿಸಿದವರು ಘಟಾನುಘಟಿಗಳಾದ ಹರೀಶ್ ಸಾಳ್ವೆ, ಮುಕುಲ್ ರೋಹಟಗಿ, ರೆಬೆಕ್ಕಾ ಜಾನ್, ತನ್ವೀರ್ ಅಹಮದ್ ಮೀರ್ ಮತ್ತು ಸತ್ಯಕೇತು ಸಿಂಗ್ ಮುಂತಾದ ವಕೀಲರು. ಈ ಮಧ್ಯೆ ತಲವಾರ್ ದಂಪತಿಗಳಿಗೆ ಹಾಜರಾಗಲು ನ್ಯಾಯಾಲಯ ಆದೇಶ ನೀಡಿದಾಗ ಮೊದಲು ಕೇವಲ ಡಾಕ್ಟರ್ ರಾಜೇಶ್ ತಲವಾರ್ ನ್ಯಾಯಾಲಯಕ್ಕೆ ಬಂದಿದ್ದ. ಆದರೆ ಇದ್ದಕ್ಕಿದ್ದಂತೆ ಡಾಕ್ಟರ್ ನೂಪುರ್ ಗಾಯಬಾಗಿದ್ದಳು. ಆಕೆ ತನ್ನ ನೋಯ್ಡಾದ ಮನೆಯಲ್ಲೂ ಇರಲಿಲ್ಲ. ತಕ್ಷಣ ಆಕೆಯನ್ನು ಬಂಧಿಸಲು ಅನುಮತಿ ನೀಡುವಂತೆ ಸಿಬಿಐ ಕೋರಿತು. ವಾರಂಟ್ ಜಾರಿ ಕೂಡ ಆಯಿತು. ಆದರೆ ಏಪ್ರಿಲ್ 18, 2012ರ ತನಕ ಗೈರು ಹಾಜರಾಗಲು ಅನುಮತಿ ಕೋರಲಾಯಿತು. ಅದರಂತೆಯೇ ನೂಪುರ್ ನ್ಯಾಯಾಲಯಕ್ಕೆ ಹಾಜರಾದಳು ಮತ್ತು ಬಂಧಿತಳೂ ಆದಳು. ಅದಕ್ಕಿಂತ ಮುಂಚೆ ಸಿಬಿಐ ಕ್ಲೋಷರ್ ರಿಪೋರ್ಟ್ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹೋದ ಡಾಕ್ಟರ್ ರಾಜೇಶ್ ತಲವಾರ್ ಮೇಲೆ ಘಾಜಿಯಾಬಾದ್ನ ಕೋರ್ಟ್ ಆವರಣದಲ್ಲಿ ಉತ್ಸವ್ ಶರ್ಮಾ ಎಂಬ ಯುವಕ ಮಚ್ಚು ಜಳಪಿಸುತ್ತಾ ಬಂದು ಮುಖ ಹಾಗೂ ಕೈಗಳಿಗೆ ತೀವ್ರತರವಾದ ಗಾಯ ಮಾಡಿಬಿಟ್ಟ. ತಕ್ಷಣ ರಾಜೇಶ್ ತಲವಾರ್ನನ್ನು ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಯಿತು. ಮುಖದ ಗಾಯ ಸರಿಹೋಯಿತಾದರೂ ಆತನ ಬೆರಳುಗಳಿಗೆ ಯಾವ ಪರಿ ಪೆಟ್ಟು ಬಿದ್ದಿತ್ತೆಂದರೆ ದಂತಶಸ್ತ್ರಚಿಕಿತ್ಸಾ ತಜ್ಞನಾದ ಆತ ಜೀವನ ಪರ್ಯಂತ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲದಂತಾಗಿದ್ದಾನೆ ಎಂದು ಡಾಕ್ಟರುಗಳು ತೀರ್ಮಾನಿಸಿದ್ದರು. 29 ವರ್ಷದ ಉತ್ಸವ್ ಶರ್ಮಾ ವಿರುದ್ಧ ಕೊಲೆಯತ್ನದ ಮೊಕದ್ದಮೆ ಹೂಡಲಾಯಿತು. ಇದೇ ಉತ್ಸವ್ ಶರ್ಮಾ ಚಂಡೀಗಢದ ನ್ಯಾಯಾಲಯದ ಮುಂದೆ ಹರಿಯಾಣದ ಪೊಲೀಸ್ ಮಹಾನಿರ್ದೇಶಕ SPS ರಾಠೋಡ್ನ ಮೇಲೆ ಇದೇ ರೀತಿಯ ಹಲ್ಲೆ ಮಾಡಿ ಶಿಕ್ಷೆಗೊಳಗಾಗಿದ್ದ. ಆಗ SPS ರಾಠೋಡ್ನನ್ನು ರುಚಿಕಾ ಗಿರ್ಹೋತ್ರ ಎಂಬ ಅಪ್ರಾಪ್ತ ಯುವತಿಯ ಮೇಲೆ ಮಾನಭಂಗ ಯತ್ನ ಮಾಡಿದ ಆರೋಪದ ಮೇಲೆ ಅಪರಾಧಿ ಎಂದು ಘೋಷಿಸಲಾಗಿತ್ತು. ಉತ್ಸವ್ ಶರ್ಮಾ NIDಯ ಪದವೀಧರನಾಗಿದ್ದು ಮಾನಸಿಕ ಉನ್ಮಾದದಿಂದ ನರಳುವಂತವನು ಎಂದು ತೀರ್ಮಾನಿಸಲಾಗಿತ್ತು. ಇದೆಲ್ಲದರ ಮಧ್ಯೆ ಪೊಲೀಸರು ಎಲ್ಲ ಬಿಟ್ಟು ಬಂಗಿ ನೆಟ್ಟ ಎಂಬಂತೆ ತಲವಾರ್ ದಂಪತಿಗಳ ಮನೆ ಕೆಲಸಕ್ಕೆ ಹೇಮರಾಜ್ನನ್ನು ತಂದು ಸೇರಿಸಿದ್ದ ಇನ್ನೊಬ್ಬ ಮಾಜಿ ನೇಪಾಳಿ ನೌಕರ ವಿಷ್ಣು ಶರ್ಮಾ ಅಲಿಯಾಸ್ ವಿಷ್ಣು ತಾಪಾನನ್ನು ಅನುಮಾನಿಸಿ ಅವನನ್ನು ವಿಚಾರಣೆಗೆ ತೆಗೆದುಕೊಂಡಿದ್ದರು. ಅಂದು 15, 16 ಮೇ 2008ರಂದು ಮೊದಲು ಆರುಷಿಯ ದೇಹ ಸಿಕ್ಕು ಅದರ ಮರುದಿನ ಹೇಮರಾಜ್ನ ಶವ ಸಿಕ್ಕಿತಲ್ಲ. ಆಗ ಉತ್ತರ ಪ್ರದೇಶನ ನೋಯ್ಡಾದ ಪೊಲೀಸರ ವಿರುದ್ಧ ತೀವ್ರ ಆಕ್ಷೇಪಣೆಗಳು ಬಂದವು. ಏಕೆಂದರೆ ಅಲ್ಲಿಯ ತನಕ ಹೇಮರಾಜ್ನನ್ನೇ ತಪ್ಪಿತಸ್ಥನನ್ನಾಗಿ ಪರಿಗಣಿಸಿ ಅವನನ್ನು ಹುಡುಕಲಾಗಿತ್ತು. ಅಲ್ಲದೆ ಕಂಡವರನ್ನು ಶವಗಳಿದ್ದ ಮನೆಯೊಳಕ್ಕೆ ನುಗ್ಗಲು ಬಿಟ್ಟರು ಎಂಬ ಆಕ್ಷೇಪಣೆಯೂ ಬಂದಿತ್ತು. ವಿನಾಕಾರಣ ಮೇ 17, 2008ರಂದು ದಾತಾರಾಮ್ ನೌನಾರಿ ಅವರನ್ನು ನೋಯ್ಡಾದಿಂದ ವರ್ಗ ಮಾಡಲಾಗಿತ್ತು. ಇದೇ ಪರಿಸ್ಥಿತಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಹೇಶ್ ಮಿಶ್ರಾ ಅವರಿಗೂ ಮೇ 18ರಂದು ಬಂದಿತ್ತು. ಮೇ 19ರಂದು ರಾಜೇಶ್ ತಲವಾರ್ ಮತ್ತೂ ಒಂದು ಆಟವಾಡಿದ. ಹೇಮರಾಜ್ನನ್ನು ತಂದು ಕೆಲಸಕ್ಕೆ ಸೇರಿಸಿದ ವಿಷ್ಣು ತಾಪ ಮೇಲೆ ತನಗೆ ಅನುಮಾನವಿದೆ ಎಂದು ಪೊಲೀಸರನ್ನು ಮತ್ತೆ ದಾರಿ ತಪ್ಪಿಸಿದ. ದುರಂತವೆಂದರೆ ಆರುಷಿ 4 ವರ್ಷದ ಮಗುವಾಗಿದ್ದಾಗ ಮನೆಗೆಲಸಕ್ಕೆ ಸೇರಿಕೊಂಡಿದ್ದ ವಿಷ್ಣು ತಾಪ ಸರಿಯಾಗಿ 10 ವರ್ಷ ಮನೆ ಹಾಗೂ ಕ್ಲಿನಿಕ್ನಲ್ಲಿ ಡಾಕ್ಟರ್ ತಲವಾರ್ ದಂಪತಿಗಳಿಗೆ ಸೇವಕನಾಗಿ ದುಡಿದಿದ್ದ. ಆತ ಸುದೀರ್ಘ ಕಾಲದ ರಜೆಗೆ ಹೋಗುವಾಗ ತನ್ನ ಯಾವುದಾದರೂ ಸಂಬಂಧಿಕರನ್ನು ತಲವಾರ್ಗಳ ನೆರವಿಗೆ ಬಿಟ್ಟು ಹೋಗುತ್ತಿದ್ದ. ಹಾಗೆ ಒಮ್ಮೆ ರಜೆಗೆ ಹೋಗುವಾಗ ಆತ 8 ತಿಂಗಳ ಹಿಂದೆಯೇ ಹೇಮರಾಜ್ನನ್ನು ತಲವಾರ್ಗಳಿಗೆ ಪರಿಚಯಿಸಿದ್ದ. ಆದರೆ ರಜೆ ಮುಗಿಸಿ ವಿಷ್ಣು ತಾಪ ಹಿಂತಿರುಗಿದಾಗ ಅವನಿಗೇ ಕೆಲಸವಿಲ್ಲದಂತಾಗಿತ್ತು. ಏಕೆಂದರೆ ತಲವಾರ್ಗಳಿಗೆ ಆ ಹೊತ್ತಿಗೆ ಹೇಮರಾಜ್ ಹೊಂದಿಕೊಂಡಿದ್ದ.
ತನ್ನ ನೌಕರಿ ಕಿತ್ತುಕೊಂಡನೆಂಬ ಸಿಟ್ಟಿನಲ್ಲಿ ಹೇಮರಾಜ್ನನ್ನು ವಿಷ್ಣುತಾಪ ಕೊಂದಿರಬಹುದೆಂದು, ಅದನ್ನು ಆರುಷಿ ನೋಡಿಬಿಟ್ಟಿದ್ದರಿಂದ ಆ ಹುಡುಗಿ ಪ್ರತ್ಯಕ್ಷ ಸಾಕ್ಷಿಯಾಗುತ್ತಾಳೆಂದು ಹೆದರಿ ಅವಳನ್ನೂ ಕೊಂದು ಬಿಟ್ಟಿದ್ದಾನೆಂದು ಪೊಲೀಸರು ಅನುಮಾನಿಸಿದ್ದರು. ಆದರೆ ಬಂಧಿಸಿದ ಮೇಲೆ ಪೊಲೀಸರಿಗೆ ಗೊತ್ತಾಯಿತು, ಕೊಲೆಗಳು ನಡೆದ ದಿನ ವಿಷ್ಣುತಾಪ ನೇಪಾಳದಲ್ಲಿದ್ದ. ಪ್ರೀತಿಯ ಕೇಳುಗ ಮಿತ್ರರೇ, ಡಿವೈಎಸ್ಪಿ ಕೌಲ್ 3 ಸಾಧ್ಯತೆಗಳನ್ನು ಕೋರ್ಟ್ನಲ್ಲಿ ಮುಂದೆ ಇಡುತ್ತಾರೆ ಕ್ಲೋಸಿಂಗ್ ರಿಪೋರ್ಟ್ ಆಗಿ. ಅದರಲ್ಲಿ ಮೊದಲನೆಯದು, ಇದು ಹೊರಗಿನವರ ಕುಕೃತ್ಯ, ಆದರೆ ಆಳುಕಾಳುಗಳದಲ್ಲ. ಎರಡನೆಯದು, ಕೃಷ್ಣ, ರಾಜ್ಕುಮಾರ್ ಮತ್ತು ವಿಜಯ್ ಮಂಡಲ್ ಮಾಡಿರಬಹುದೆಂದು. ಮೂರನೆಯದು, ತಲವಾರ್ ದಂಪತಿಗಳೇ ಮಾಡಿರಬಹುದೆಂದು. ಹಾಗೆ ಮನೆಗೆ ನುಗ್ಗಿದ ಆಗುಂತಕರ ಕೆಲಸವೂ ಇದಾಗಿರಬಹುದು ಎಂದು ಹೇಳುತ್ತಾರೆ. ನೀವು ಇಷ್ಟರವರೆಗೆ ಕೇಳಿದ ಈ ಕಥೆಯಲ್ಲಿ ನಿಮಗೇನನ್ನಿಸುತ್ತದೆ? ಇದು ಯಾರು ಮಾಡಿರಬಹುದಾದ ಕೆಲಸವಿರಬಹುದು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇನ್ನೆರಡು ಸಂಚಿಕೆಯನ್ನು ಪ್ರಕಟಿಸಿದರೆ ಆರುಷಿ ಮರ್ಡರ್ ಸಂಪನ್ನವಾಗುತ್ತದೆ. ಮುಂದೆ ಯಾವ ಪುಸ್ತಕವನ್ನು ನಿಮ್ಮ ಮುಂದೆ ಇಡಬೇಕೆಂದು ನೀವು ಬಯಸುತ್ತೀರಿ? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.